ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು, ಅಮ್ಮ ಮತ್ತು ಆನಂದ ಗೊಂಬೆ ಎಲ್ಲರೂ ಬೆಳಗ್ಗೆನೇ 2 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ನೋಡ್ದೆ? 4 ಗಂಟೆ ಆಗಿದೆ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ರೆಡಿಯಾಗ್ಬಿಟ್ಟು ಹೆಂಗೆ ಕೂತಿದ್ದಾಳೆ ಅಂತ. ಹಾಂ, ಇವನು ಆನಂದ ಹೋಗಿದ್ದಿದ್ದು ಸ್ಥಾನಕ್ಕೆ ಲಾಸ್ಟಲ್ಲಿ. ನಡಿ ಹೋಗೋಣ. ಅವತ್ತು ಈ ಟೈಮಲ್ಲಿ ಮೇಕಪ್ ಪೌಡ್ರ್ ಇತ್ತು ಅಂತ ಮೇಕಪ್ ಪೌಡ್ರ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಬಟ್ ಆದರೆ ಅದಿನ್ನ 1 ಅವರ್ ಬೇಗ, ಬಟ್ ಇವತ್ತು 1 ಅವರ್ ಲೇಟು ಆ್ಯಕ್ಚುಲಿ. ಅಮ್ಮ ಕೀ ಕೊಟ್ಬಿಡು ಆನಂದನ ಕೈಲಿ, ಆಮೇಲೆ ಎಲ್ಲರೂ ಬಿಟ್ಬಿಟ್ಟು ಕೊಡು. ಚಳಿ ಕರೆಕ್ಟಾಗಿ ಶಾಪ್ 4-3 ಇವಾಗ ಅಲ್ಲಿ ಹೋಯ್ತಾ ನೀರು ಇರುತ್ತಲ್ವಾ. ಖಾಲಿ ರೋಡು. ಈ ವಿಡಿಯೋನ ಯಾರು ಎಲ್ಲೂ ಕೂಡ ಮಿಸ್ ಮಾಡ್ದಿರಾ ಮತ್ತು ಸ್ಕಿಪ್ ಮಾಡ್ದಿರಾ ನೋಡಿ. ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಹೋಗ್ತಾ ಇರೋವಂಥ ಒಂದು ಫೇಮಸ್ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀರ ಅಂತ ನನಗೂ ಕೂಡ ಗೊತ್ತು. ಸೊ ಮತ್ತು ಇನ್ನೊಂದು ಏನಂದರೆ, ನಾವು ಪ್ರೈವೇಟ್ ವೆಹಿಕಲ್ಲೇ ಮಾಡ್ಕೊಂಡು ಹೋಗಬೇಕು ಅಂತೇನಿಲ್ಲ. ನಾವು ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಗೌರ್ಮೆಂಟ್ ಬಸ್ಸಲ್ಲೇ, ಅಂದರೆ BMTC KSRTC ಬಸ್ಸಲ್ಲೇ ಹೋಗ್ಬೋದು. ಮತ್ತು ಏನೂ ಕೂಡ ಖರ್ಚಿಲ್ದಂಗೆ ಹೋಗಿ ಬರಬೇಕು ಅಂತ ಅನ್ನಂಗಿತ್ತು ಅಂದರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ನಾನು ಕದ್ರೇನಹಳ್ಳಿಯಿಂದ ಹೇಗೆ ಹೋಗೋದು ಅನ್ನೋದನ್ನು ತೋರಿಸ್ತೀನಿ. ಸೊ ನಿಮ್ಮ ಏರಿಯಾ ಯಾವುದು ಅಂತ ಹೇಳಿದ್ರೆ ನಾನು ಬೇಕಾದರೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು. ಸೊ ನಾವಿವಾಗ ಕದ್ರೇನಹಳ್ಳಿ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಇವಾಗ ಶಾರ್ಪ್ 4 o'clock ಆಗಿದೆ. 4:05ಗೆ ಕದ್ರೇನಹಳ್ಳಿಯಿಂದ ಬಸ್ ಇದೆ. ಶಾರ್ಪ್ 4 o'clockಗೆ ನಾವು ಬಸ್ ಸ್ಟಾಪ್ ಹತ್ರ ಇತ್ತು ಅಂದರೆ ಒಂದೊಂದ್ಸಲಿ 4 ಗಂಟೆ 5 ನಿಮಿಷಕ್ಕೂ ಬಸ್ ಬರುತ್ತೆ, 4 ಗಂಟೆ 10 ನಿಮಿಷಕ್ಕೂ ಬಸ್ ಬರುತ್ತೆ, 4 ಗಂಟೆ 15 ನಿಮಿಷಕ್ಕೆ ಬಸ್ ಬರುತ್ತೆ. ಸೊ ಅದರಿಂದ ನಾವು ಕರೆಕ್ಟಾಗಿ 4 ಗಂಟೆಗೆಲ್ಲ ನಾವಲ್ಲಿದ್ದರೆ ಒಂದು 15 ನಿಮಿಷದ ಒಳಗಡೆ ಬಸ್ ಬರುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಬಸ್ ಕ್ಯಾಚ್ ಮಾಡ್ಬೋದು. ಸೊ ಅದರಿಂದ ಆದಷ್ಟು ಶಾರ್ಪ್ 4ಗೆ ಬಸ್ ಸ್ಟಾಪಲ್ಲಿ ಇರಿ. ಕದ್ರೇನಹಳ್ಳಿಯಿಂದ ಹೋಗೋರು ಮಾತ್ರ. ಏನು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹೋಗ್ತಾ ಇರೋದು ಬಂದು ಒಂದು ತುಂಬ ಫೇಮಸ್ ಆಗಿರೋಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವುದಪ್ಪ ಅಂದರೆ ಹೋಗ್ತಾ ನೋಡ್ತೀರಾ, ಹೇಳ್ಬಿಡಲ ಇವಾಗಲೇ. ಆ್ಯಕ್ಚುಲಿ ತಮ್ಲೈನಲ್ಲಿ ನೋಡಿರ್ತೀರಾ, ಗೊತ್ತಾಗಿರುತ್ತೆ. ಬನ್ನಿ ಹೋಗೋಣ. ಗೌಡ್ಗೆರೆ ಇದೆಯಲ್ಲ ಅಲ್ಲಿಗೆ. ನಾವು ಮನೆಯಿಂದ ಕದ್ರೇನಹಳ್ಳಿ ಬಸ್ ಸ್ಟಾಪ್ ಹತ್ರಕ್ಕೆ ಬರೋ ಅಷ್ಟರೊಳಗಡೆ ಬಸ್ ಬಂದಿತ್ತು. ಸೊ ಈ ಬಸ್ ಬಂದು 375D ಅನಿಸುತ್ತೆ. ನಾನು ಇಳಿಬೇಕಾದ್ರೆ ಬಸ್ ನಂಬರ್ ಕೂಡ ತೋರಿಸ್ತೀನಿ ರೀ. ಇದೇನಂತ ಹೇಳಿದ್ರೆ, ಕದ್ರೇನಹಳ್ಳಿಯಿಂದ ಕೆಂಗೇರಿಗೆ ಡೈರೆಕ್ಟ್ ಬಸ್ಸು ಫಸ್ಟು. ಈ ಬಸ್ ಹತ್ತಿದ ತಕ್ಷಣವೇ ನಿಮಗೆ ಕೆಂಗೇರಿಗೆ ಇಳಿಸುತ್ತೆ. ಕೆಂಗೇರಿಯಿಂದ ಬೇರೆ ಬಸ್ಗೆ ಹೋಗಬೇಕು. ಸೊ ಇದೇನಂತ ಹೇಳಿದ್ರೆ 4:05ಇಂದ 4:15 ಒಳಗಡೆ ಈ ಬಸ್ನ ಕ್ಯಾಚ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ 7 o'clockಗೆಲ್ಲ ದೇವಸ್ಥಾನ ತಲುಪ್ಬೋದು. ಓಕೆನಾ? ಈ ಬಸ್ ಬಂದು ಮಹಿಳೆಯರಿಗೆಲ್ಲ ಫ್ರೀ ಇದೆ ಅಂತ ನಿಮಗೆ ಆಬ್ವಿಯಸ್ಲಿ ಗೊತ್ತೇ ಇದೆ. ನೀವು ಟಿಕೆಟ್ ತೊಗೊಳ್ತೀರಾ ಅನ್ನಂಗಿತ್ತು ಅಂದರೆ ಕದ್ರೇನಹಳ್ಳಿಯಿಂದ ಕೆಂಗೇರಿಗೆ 20 rupees ಟಿಕೆಟ್ ಇದೆ ಪ್ರೈಸು. ಕರೆಕ್ಟಾಗಿ 15 minutesಗೆ ಕೆಂಗೇರಿ ರೀಚ್ ಆಗಿದ್ದೀವಿ. ಖಾಲಿ ಇರುತ್ತೆ ಅಲ್ವಾ ರೋಡು, ಸೊ ಬೇಗನೆ ಬಂದ್ಬಿಟ್ರು. ಜಸ್ಟ್ 15 minutesಗೆಲ್ಲ ರೀಚ್ ಆಗಿದ್ದೀವಿ. ಬನ್ನಿ ಇವಾಗ ಇಳಿದ್ಬಿಟ್ಟು ಬೇರೆ ಬಸ್ ಹತ್ತೋಣ. ಬರೋ ಬಂಗಾರಿ ಬೈತಾರೆ ಇವಾಗ. ನಡಿ 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 ನಡಿ, ಬೇಗ ಇಳಿಬೇಕು. ನಡಿ ನಡಿ, ಆ ಕಡೆ ನಡಿ. ರೋಡ್ ಕ್ರಾಸ್ ಮಾಡಬೇಕಾ? 375D ಅಲ್ವಾ? ಅದೇ ಹೇಳ್ತಿರೋದು, 2 wheeler ರೇಂಜ್ ಗಾಡಿ ಓಡಿಸುವ ಅಂತ. ಅಕ್ಕ ಇರಿ ಇರಿ ಇರಿ, ಅಕ್ಕ ಇರಿ. ಹೆಂಗೈತಲ್ಲ, ಒಳ್ಳೆ. ಇವಾಗ ಮಿಡ್ನೈಟ್ ಥರ ಐತೆ ಬರೋಕ್ಕೆ, ಬಟ್ ಆದರೆ ಬೆಳಗಿನ ಜಾವ 4:30. ಆನಂದ ನೀರಿದೆ ನೀರಿದೆ.
ಹತ್ತೊಂಬತ್ತು ಒಂದು ಜಿಯ ಇರೋ ಬರ್ತೀನಿ ಇರು. ಅಕ್ಕ ಹೇಳಿರಿ. ಗೊತ್ತಿಲ್ಲಪ್ಪ, ಎಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಇರುತ್ತೆ. ಆನಂದ ಬಾಣಂತೆ ಅಲ್ವಾ, ಅದಕ್ಕೆ ಇದಿಟ್ಬಿಟ್ಟಿದ್ದೀನಿ ಹತ್ತಿನ, ಇಲ್ಲಾಂದರೆ ಜ್ವರ ಬಂದ್ಬಿಡುತ್ತೆ ಅಂತ ಭಯ. ಅದಕ್ಕೆ ಕೆಂಗೇರಿಯಿಂದ ಚನ್ನಪಟ್ಟಣ ಬಸ್ಸಿಗೆ ಹೋಗ್ಬೇಕು ಇವಾಗ. ಸೊ ತುಂಬ ಬಸ್ಸಸ್ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ, ಬಸ್ಗಂತೂ ತೊಂದರೆನೇ ಇಲ್ಲ ಬಿಡಿ, ಯಾಕೆಂದರೆ ತುಂಬ ಬಸ್ಸಸ್ ಹಾಕಿದಾರಂತೆ ಇವಾಗೆಲ್ಲನೂ. ಸೊ ಇವಾಗ ಕೆಂಗೇರಿಯಿಂದ ಚನ್ನಪಟ್ಟಣಕ್ಕೆ ಬಸ್ ಬರ್ತಾ ಇದೆ. ಸೊ ಇವಾಗ ಈ ಬಸ್ ಹತ್ಕೊಂಡು ಚನ್ನಪಟ್ಟಣಕ್ಕೆ ಹೋಗ್ತೀವಿ. ಚನ್ನಪಟ್ಟಣಕ್ಕೆ ಬಂದು 50 ರೂಪೀಸ್ ಚಾರ್ಜ್ ಆಗುತ್ತೆ, ಅಂದರೆ ಕೆಂಗೇರಿಯಿಂದ ಚನ್ನಪಟ್ಟಣಕ್ಕೆ 50 ರೂಪಾಯಿ ಬಸ್ ಟಿಕೆಟ್ ಆಗುತ್ತೆ. ಹತ್ತಮ್ಮ ಪಪ್ಪತ್ತು ಆಂಟಿ ಬನ್ನಿ. ಮುಂದೆ ಅಂತ ತುಂಬ ಮುಂದಕ್ಕೆ ಹೋಗ್ಬೇಡ, ವಾಸನೆ ಬರುತ್ತೆ. ಗಟ್ಟಿ ಹಿಡ್ಕೊ. ನಮಗಂತೂ ಖಾಲಿ ಬಸ್ ಸಿಕ್ತು. ಸೊ ಅದರಿಂದ ಎಲ್ಲರೂ ಆರಾಮಾಗಿ ಕುತ್ಕೊಂಡ್ವಿ. ಕರೆಕ್ಟಾಗಿ 1 ಅವರ್ಗೆಲ್ಲ 1 ಅವರು ಆಗಿಲ್ಲ, ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ಗೆಲ್ಲ ನಾವು ಚನ್ನಪಟ್ಟಣ ರೀಚ್ ಆಗಿಬಿಟ್ವಿ. ಸೊ ಚನ್ನಪಟ್ಟಣ ರೀಚ್ ಆಗಿದ ತಕ್ಷಣ ಇಳಿದ್ಬಿಟ್ಟು ಅಲ್ಲಿ ನೋಡಿದ್ವಿ ಬಸ್ಸು. ಸೊ ಅಲ್ಲೂ ಕೂಡ ಫ್ರೀ ಬಸ್ಸೇ ಇರುತ್ತೆ, ಅಂದರೆ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಫ್ರೀ ಬಸ್ಸಸ್ಸೇ ಇರುತ್ತೆ. ಬಟ್ ಆದರೆ ಅದು ಫುಲ್ ತುಂಬೋವರೆಗೂ ಹೋಗಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಆಟೋ ಸ್ಟ್ಯಾಂಡ್ಗೆ ಹೋಗ್ಬಿಟ್ವಿ. ಆಟೋ ಸ್ಟ್ಯಾಂಡಲ್ಲಿ ಬಂದು ಪರ್ ಹೆಡ್ಡು 40 ರೂಪೀಸು, ಗೌಡ್ಗೆರೆ ದೇವಸ್ಥಾನದ ಮುಂದೆಗಡೆಗೆ ನಿಲ್ಲಿಸ್ತಾನೆ. ಸೊ ಅದರಿಂದ ನಾವೇನು ಮಾಡಿದ್ವಿ, ಆಟೋದಲ್ಲೇ ಹೋಗ್ಬಿಡೋಣ, ಬಸ್ ಕಾಯ್ಕೊಂಡಿದ್ರೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಇವಾಗ ಎಲ್ಲರೂ ಮಾತಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೇಗಿತ್ತು ನೋಡಿ, ನಾವು ಹೊರಡಬೇಕಾದ್ರೆ 4 ಗಂಟೆ, ಇವಾಗ ನೋಡಿ ಸೂರ್ಯೋದಯ ಆಗುವಂಥ ಟೈಮು. ಹೇಗಿದೆ ಅಲ್ವಾ, ವೆದರು ಮಾತ್ರ ಸಖತ್ತಾಗಿದೆ. ನನ್ನ ಮಗಳು ಆನಂದ ಎಲ್ಲ ನಿದ್ದೆ, ಅವ್ರಿಗೆ ಕಣ್ಣೇ ಬಿಡೋಕ್ಕಾಗ್ತಲ್ಲ ಆ ಥರದ್ದು. ಯಾಕೆಂದರೆ 2 ಗಂಟೆ ನಾನಿದ್ದಿದ್ದು, ಅಮ್ಮ 2:15 ಗೆದ್ದೋಳ್ತು, ಆನಂದ 3 ಗಂಟೆಗೆ ಗೆದ್ದ, ಗೊಂಬೆ 3:15 ಗೆದ್ಲು. ಸೊ ಅದರಿಂದ ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಎಲ್ಲರೂ ಬರೋದು ಏನು ಸುಮ್ಮನೆನಾ, ಫ್ಯಾಮಿಲಿ ಎಲ್ಲರೂ ಹೋಗಬೇಕು ಅಂದರೆ ನಾವು ನಿದ್ದೆ ಇಲ್ದಂಗೂ ಹೋಗಬೇಕು, ದೇವ್ರ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಕಷ್ಟಪಡಲೇಬೇಕಲ್ವ. ಅಷ್ಟು ಈಸಿನ ದೇವ್ರ ದರ್ಶನ ಮಾಡೋದು. ಇನ್ನೊಂದೇನೆಂದರೆ, ನಾನಿದು ಈ ದೇವಸ್ಥಾನಕ್ಕೆ ಮೊದಲನೇ ಸಲ ಬರ್ತಾ ಇರೋದು. ತುಂಬ ತಿಂಗಳುಗಳಿಂದ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ಆದರೆ ಯಾಕೋ ಹೋಗೋದಕ್ಕೆ ಅನುಕೂಲನೇ ಆಗಿರಲಿಲ್ಲ. ಬಟ್ ಈ ಸಲ ಏನಂತ ಹೇಳಿದ್ರೆ, ಕ್ಲಾಸು ಮುಗಿಯೋ ಟೈಮ್ಗೆ ಕರೆಕ್ಟಾಗಿ ಈ ಸಂಡೇ ಫ್ರೀ ಇದೆ. ಸೊ ಅದರಿಂದ ದೇವ್ರ ದರ್ಶನ ಆದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂಡೇ ಬೇರೆ ಏನು ಪ್ರೋಗ್ರಾಮ್ ಹಾಕ್ಕೊಂಡಿಲ್ಲ, ಎಂಥದ್ದಿಲ್ಲ, ಡೈರೆಕ್ಟಾಗಿ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡ್ವಿ. ಈ ಸಂಡೇ ಫ್ರೀ ಇದೀವಲ್ವ, ಹೆಂಗಿದ್ರು ಹೋಗ್ತಿದಾರಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ಹಂಗೆ ನಾವು ಹೊರಟೋಗ್ಬಿಟ್ವಿ. ಸೊ ಅದರಿಂದ ದೇವ್ರ ದರ್ಶನ ಕೂಡ ಚೆನ್ನಾಗಾಗುತ್ತೆ, ನಿಮಗೂ ಕೂಡ ತೋರಿಸ್ತೀನಿ ಎಲ್ಲ ಕೂಡ. ಇವಾಗ ನಾವೇನು ಮಾಡ್ತೀವಿ, ಆಟೋದಲ್ಲಿ ಹೋಗಿದ್ದರಿಂದ ಜಸ್ಟ್ 40 ರೂಪೀಸ್ ಆಯಿತು ಅಷ್ಟೇನೆ. ಅದು ಒಂದೇ ಖರ್ಚು, ನಿಮ್ಗೆ ಅದು ಕೂಡ ಖರ್ಚಾಗಬಾರ್ದು ಅನ್ನೋಂಗಿತ್ತು ಅಂದರೆ ಬಸ್ಸಸ್ಸೇ ಇರುತ್ತೆ ಅಲ್ಲೇ, ಚನ್ನಪಟ್ಟಣ ಬಸ್ ಸ್ಟಾಪ್ ಹತ್ರನೇ ಇರುತ್ತೆ ಬಸ್ಸು. ಒಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಷ್ಟೇನೆ, ಬೇಕಂದರೆ ನೀವು ಅಲ್ಲೂ ಕೂಡ ಬರ್ಬೋದು ಅದ್ರ ಜೊತೆಗೂ ಕೂಡ. ಈಗ ಜಸ್ಟ್ ದೇವಸ್ಥಾನ ರೀಚ್ ಆಗಿದ್ದೀವಿ ನೋಡಿ, ಎಲ್ಲಿಗೆ ಬಂದಿದ್ದೀವಿ ಅಂತ. ಪ್ಲೇಸು ಯಾವ ಪ್ಲೇಸ್ ಗೊತ್ತಾ, ಇದೇ ದೇವಸ್ಥಾನ. ಗೊತ್ತಾಯ್ತಾ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ? ಎಲ್ಲಿಂದ? ಇಲ್ಲಿ ಅನ್ಕೊಂಡು ಮೊದಲೆಲ್ಲ ಇದ್ರಲ್ಲಿ ಕಟ್ತಿದ್ರಲ್ಲಮ್ಮ, ಹಂಗೆ ಕಟ್ತಾರಂತೆ. ಹಾಂ, ಪರವಾಗಿಲ್ಲಪ್ಪ. ಜನದ ರಶ್ ಮೇಲೆ ಡಿಪೆಂಡು.
ಒಳಗಡೆ ಬರ್ತಿದ್ದಂಗೆ ಫಸ್ಟು ದೇವ್ರ ದರ್ಶನಕ್ಕೆ ಅಂಥೇಳಿ ಕ್ಯೂಲ್ ಕಳಿಸ್ತಾರೆ. ಸೊ ಒಳಗಡೆ ಇವಾಗ ಕ್ಯೂಯಲ್ಲಿ ನಿಂತಿದ್ದೀವಿ. ಸೊ ದೇವ್ರ ದರ್ಶನ ಆಗಿದ ತಕ್ಷಣ ಅಲ್ಲಿ ಬಸಪ್ಪನಿಗೆ ನೀರು ಒಯ್ತಾ ಇದ್ದಾರೆ ಗೊತ್ತಾ, ಅಲ್ಲಿಗೆ ಹೋಗಬೇಕು. ಫಸ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ಕ್ಯೂಯಲ್ಲಿ ನಿಂತಿದ್ದೀವಿ. ದೇವ್ರ ದರ್ಶನ ಮುಗೀತಾ ಇದ್ದಂಗೆನೇ ಅಲ್ಲಿಗೆ ಹೋಗ್ತೀವಿ. ಯಾಕೆಂದರೆ ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ಮೊಬೈಲೆಲ್ಲ ಅಲೋ ಮಾಡಲ್ಲ ಒಳಗಡೆ. ಸೊ ಅದರಿಂದ ನಾನು ಇಲ್ಲಿ ಬಸಪ್ಪನವ್ರಿಗೂ ಮಾತ್ರನೇ ವೀಡಿಯೋಸು ಎಲ್ಲ ಇಟ್ಕೊಂಡಿದ್ದೀನಿ. ಒಳಗಡೆ ಹೋಗ್ಬೇಕಾದ್ರೆ ಫೋನ್ ಆಫ್ ಮಾಡಿರ್ತೀನಿ. ನೋಡಿ ಅಲ್ಲೇ ಬೋರ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ ದೇವಸ್ಥಾನದೊಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಇವಾಗ ದೇವಸ್ಥಾನದಿಂದ ಹೊರಗಡೆಗೆ ದರ್ಶನ ಮುಗಿಸ್ಕೊಂಡು ಈಚೆ ಬಂದಮೇಲೆ ಇಲ್ಲಿ ಆಂಜನೇಯಂದು ಒಂದು ವಿಗ್ರಹ ಇರುತ್ತೆ. ಸೊ ಅಲ್ಲಿ ನಮಸ್ಕಾರ ಮಾಡ್ಕೊಳ್ತೀನಿ. ಹಾಗೆ ಆಂಜನೇಯಂದು ಶ್ರೀರಾಮನ ಹೆಸರು ಬರೆದು ಲಂಕೆ ಇದು ಹಾದುತ್ತಾರೆ ಗೊತ್ತಾ, ಅದ್ರದ್ದು ಒಂದು ಕಲ್ಲು ಕೂಡ ಇಲ್ಲೇ ಇದೆ. ಅದು ತೇಲುತ್ತೆ ಗೊತ್ತಾ, ನೀರಲ್ಲಿ ತೇರುತ್ತಲ್ಲ ಅದು ಕಲ್ಲು. ಆ ಕಲ್ಲನ್ನ ಇದ್ರೊಳಗಡೆ ಹಾಕಿರ್ತಾರೆ. ಆ್ಯಕ್ಚುಲಿ ಅದರೊಳಗಡೆ ಬೆರಳಾಕಿ ಅದು ತೀರ್ಥ ತಗೊಂಡು ಮೇಲೆ ಹಾಕ್ಕೊಳ್ತಾರಂತೆ. ಬಟ್ ಆದರೆ ಇವಾಗ ನೀರು ತುಂಬ ಕೆಳಗಡೆ ಹೋಗ್ಬಿಟ್ಟಿತ್ತು. ಸೊ ಅದರಿಂದ ಜಸ್ಟ್ ನಾವಲ್ಲಿ ನೋಡ್ಕೊಂಡ್ವಿ ಅಷ್ಟೇನೆ. ಚೆನ್ನಾಗಿದೆ ಅಲ್ವಾ ಇದು ಕೂಡ. ನಾನು ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ, ಅಂದರೆ ತೇಲೋ ಕಲ್ಲು ನಾನು ಯಾವತ್ತೂ ನೋಡಿರಲಿಲ್ಲ ಡೈರೆಕ್ಟಾಗಿ. ಬರೀ ಈ ಫಿಲಮಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡಿದ್ದಷ್ಟೇ. ಡೈರೆಕ್ಟ್ ಲೈವ್ ಆಗಿ ನೋಡಿದ್ದು ನಾನು ಇಲ್ಲೇನೆ. ತೇಲ್ತಾ ಇದೆಯಲ್ಲಮ್ಮ ಕಲ್ಲು, ಹಾಂ ಆ ಕಲ್ಲೇ ಅದು. ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಇವಾಗ ಒಂದು ಪ್ರದಕ್ಷಿಣೆ ಹಾಕೊಂಡು ತೀರ್ಥಸ್ಥಾನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತೀರ್ಥಸ್ಥಾನಕ್ಕೋಸ್ಕರ ಇವಾಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ಗೊಂಬೆಮ್ಮ ಇರೋ ಬರ್ತಿದ್ದೀರಿ ನಡೆಯೋದು ನೋಡಿ. ತೀರ್ಥಸ್ಥಾನಕ್ಕೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 5 ರೂಪಾಯಿ ಕೊಟ್ಟು ಒಬ್ಬೊಬ್ರಿಗೆ ನಾವು ಸ್ಲಿಪ್ ಇದು ತೊಗೊಂಡಿದ್ದೀವಿ, ಏನದು ರಿಸಿಪ್ಟ್ ತೊಗೊಂಡಿದ್ದೀವಿ. ಸೊ ಎಲ್ಲರೂ ಹೋಗಿ ಇವಾಗ ಲೈನಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರೇ ಹೋಗಿ ಕೂತ್ಕೊಂಡ್ರೆ, ಅಂದರೆ ಬಸವಣ್ಣನ ಕೆಳಗಡೆ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಒಂದು ಬಿನ್ಗೆ ಅಷ್ಟು ನೀರು, ಆ ಪುಟಾಣಿ ಕಳಸ ಕಾಣಿಸ್ತಾ ಇದೆ ಗೊತ್ತಾ, ಆ ಒಂದು ಕಳಸದ ನೀರನ್ನ ಬಸವಣ್ಣನ ಮೇಲಿಂದ ನಮ್ಮ ಮೇಲೆ ಬೀಳೋ ಥರ ಹಾಕ್ತಾರೆ. ಸೊ ಅದರಿಂದ ಇವಾಗ ನೋಡಿ ಅಮ್ಮ ಮಾಡಿಕೊಂಡ್ರು. ಅಮ್ಮ ಆದಮೇಲೆ ಗೊಂಬೆ ಆದಮೇಲೆ ನಾನು ತೀರ್ಥಸ್ಥಾನ ಮುಗಿಸ್ಕೊಂಡು ಈಚೆ ಕಡೆಗೆ ಬಂದ್ವಿ. ಯಾಕೆಂದರೆ ಆನಂದನ ಇವಾಗ ಕಳಿಸ್ತೀವಿ, ನಮ್ಮ ವೀಡಿಯೋ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ನಮ್ಮ ವೀಡಿಯೋ ಮಾಡಾದ್ಮೇಲೆ ಆನಂದನ ವೀಡಿಯೋ ಮಾಡೋಣ ಅಂತೇಳಿ ನಾನು ಸೈಡಲ್ಲಿ ನಿಂತಿದ್ದೀನಿ. ನಮ್ಮ ವೀಡಿಯೋ ಎಲ್ಲ ಆನಂದ ಮಾಡ್ದೆ, ಆನಂದನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ನಂದು ನೀಟಾಗಿ ಮಾಡಿದ್ಯಾ ತಾನೇ ವೀಡಿಯೋ. ತೀರ್ಥಸ್ಥಾನ ಮುಗಿದ ಮೇಲೆ ಉಪ್ಪು ಮತ್ತು ಮೆಣಸಿಂದ ದೃಷ್ಟಿ ತೆಗೆದು ಹಾಕಬೇಕು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ದೇವ್ರ ದರ್ಶನ ಮಾಡಬೇಕು. ದೇವ್ರ ದರ್ಶನ ಆದಮೇಲೆ ತೀರ್ಥಸ್ಥಾನ ಮಾಡಬೇಕು. ತೀರ್ಥಸ್ಥಾನ ಆದಮೇಲೆ ದೃಷ್ಟಿ ತೆಗಿಬೇಕು. ಸೊ ಅದರಿಂದ ಉಪ್ಪು ಮತ್ತು ಮೆಣಸು ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಉಪ್ಪು ಮತ್ತು ಮೆಣಸಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ನನಗೂ ಆನಂದನಿಗೂ ಮಗುಗೂ ದೃಷ್ಟಿ ತೆಗೆದು ಅಲ್ಲಿ ಹಾಕ್ತಾ ಇದ್ದಾರೆ. ಈಗ ಮಗು ತೆಗಿತಾರೆ. ಸಾಂಸ್ಕೃತಿಕ ನಗರಿ ತಾಯಿ ಚಾಮುಂಡೇಶ್ವರಿಯಿಂದ ಬಂದು 100 ರೂಪಾಯಿನ ಅಕ್ಟೋಬರ್ 12 ಕಳೆಯುವಂತ ಅಂಬಾರಿ ಉತ್ಸವಕ್ಕೆ 100 ರೂಪಾಯಿ ಸೇವೆ ಮಾಡಿದೆ. ಆ ಕುಟುಂಬ ತಾಯಿ ಚಾಮುಂಡೇಶ್ವರಿ ಇಷ್ಟಪಟ್ಟು ಶೀಘ್ರವಾಗಿ ಪ್ರಸಿದ್ಧ ಆರಿಸ್ತಾ ನೀರ ಎಲ್ಲ ಬಿಡ್ಬೇಕು. ಹಿಂದೆಗಡೆ ಎಷ್ಟು ಚೆನ್ನಾಗಿದೆಲ್ಲ ಇದು ನೋಡೋಕ್ಕೆ, ಸಖತ್ತಾಗಿದೆ ನೋಡೋದಕ್ಕೆ. ಇದು ಅನ್ನ ದಾಸೋಹಕ್ಕೆ ಹಾಗೂ ಹೊರಗಡೆಗೆ ಮುಗಿಲ್ಲಮ್ಮ ಎಲ್ಲ ಮುಂದೆ ಇಂಪಾರ್ಟೆಂಟು ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬರೋಷ್ಟೊತ್ತಿಗೆ ನಮ್ದು ಏನಮ್ಮ ನೋಡ್ತಾ ಇದ್ದೀನಿ ಬೆಕ್ಕ ಏನು ಕೂತ್ಕೊಂಡು ನೋಡು.
ಹೆಂಗ್ ನೋಡ್ತಾ ಇರೋದ ಅಲ್ಲಿ ನೋಡಿ ಪಿಕಾಕು ಗೋರಿಲ್ಲ ಕರಡಿ ಸಕ್ಕತ್ತಾಗಿರುತ್ತೆ ಗೊತ್ತಾ ಎಲ್ಲ ಹಿಡ್ಕೊಂಡು ಆಮೇಲೆ ಸೆಟ್ ಮಾಡು ಇಲ್ಲ ನೈಟ್ ಹೊತ್ತು ಬರ್ಬೇಕು ಓಹೋ ನಂದು ಹಾಕ ಬಂದೆ ನೆಕ್ಸ್ಟ್ ಈಗ ಬಂದ್ರೆ ತೊಂದರೆ ಆಗಲ್ಲ ಬಿಡಿ. ಯಾವಾಗ ಎಲ್ಲ ಫೆಸಿಲಿಟಿ ನೀಟಾಗಿ ಮಾಡಿದಾರಲ್ಲ, ಬೇಗ ಬೇಗ ಹೋಗುತ್ತೆ. ತೊಂದರೆನೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಉಪ್ಪು ಮೆಣಸಲ್ಲಿ ದೇವ್ರ ಹತ್ರ ದೃಷ್ಟಿ ತೆಗೆಸ್ಕೊಂಡು ಆಮೇಲೆ ಮತ್ತೆ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ಕೆಳಗಡೆಗೆ ಬಂದ್ವಿ. ಅಲ್ಲೂ ಕೂಡ ಒಂದೊಂದ್ಸಲಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ, ಬಟ್ ಆದರೆ ಅಲ್ಲಿ ಯಾರೂ ಇರಲಿಲ್ಲ, ಸೊ ಅದರಿಂದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಆಮೇಲೆ ಕೆಳಗಡೆ ಹೋಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಒಬ್ರು ಅಲ್ಲೇ ಅಂದರೆ ಯಾವಾಗಲೂ ಬರ್ತಾರಂತೆ ಅವರು. ಸೊ ಅವ್ರು ಹೇಳಿದ್ರು ಇಲ್ಲಿ ಮಾಡ್ಕೊಂಡ್ರೆ ಮೊಬೈಲ್ ತೊಗೊಂಡ್ಬಿಡ್ತಾರೆ, ಸೊ ಕೆಳಗಡೆ ಹೋಗಿ ಮಾಡ್ಕೊಂಬಿಡಿ ಬೆಟರ್ ಅಂತ ಹೇಳಿದ್ರು. ಸೊ ಅದರಿಂದ ಎಲ್ಲರೂ ಕೆಳಗಡೆಗೆ ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎವ್ರಿ ವೀಕ್ ಹೋಗ್ತಾ ಇರೋರು ಮತ್ತು ಯಾವಾಗಲೂ ಹೋಗ್ತಾ ಇರ್ತಾರಲ್ಲ, ಅವ್ರು ಹೇಳ್ತಾ ಇರ್ತಾರೆ ಡೇ ಬೈ ಡೇ ಇನ್ನೂ ಇಂಪ್ರೂವ್ ಆಗ್ತಾನೇ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆಗೆ ಬಂದು ಬಸಪ್ಪನ ನೋಡೋಣ ಅಂತ ಹೋದ್ವಿ. ಅಲ್ಲಿ ಲಾಕ್ ಆಗಿತ್ತು. ಸೊ ಅವ್ರೇನು ಹೇಳಿದ್ರು, ಹೋಗಿ ಫಸ್ಟು ಟಿಫನ್ ಮಾಡ್ಕೊಂಡು ಬಂದುಬಿಡಿ, ಟಿಫನ್ ಮಾಡಿಕೊಂಡು ಆಮೇಲೆ ಬನ್ನಿ, ಅಷ್ಟರಲ್ಲಿ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಕೊಡ್ತಾರೆ. ಸೊ ಅದರಿಂದ ಎಲ್ಲರೂ ಇವಾಗ ಟಿಫನ್ ಮಾಡೋದಕ್ಕೆ ಅಂತೇಳಿ ಹೋಗಿದ್ವಿ. ಟಿಫನ್ಗೆ ವಾಂಗಿಬಾತ್ ಮಾಡಿಸಿದ್ರು ದೇವಸ್ಥಾನದಲ್ಲಿ. ಬಿಸಿ ಬಿಸಿ ಪ್ರಸಾದ ಗೊತ್ತಾ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದಿದ್ದಕ್ಕೂ ದೇವ್ರ ದರ್ಶನ ಆಗೋವರೆಗೂ ಏನೂ ಟಿಫನ್ ಇರಲ್ಲ ಅಂದ್ಕೊಂಡಿದ್ದೆ ನಾನು, ಬಟ್ ಆದರೆ ಅಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಸೊ ಟಿಫನ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಪಲ್ಲವಿ ಮತ್ತು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವಳ ಜೊತೆ ತುಂಬ ದಿನ ಆಗಿತ್ತು ಅವಳನ್ನೂ ಕೂಡ ನೋಡಿ. ಸೊ ಅವಳನ್ನ ಅವಳ ಫ್ರೆಂಡ್ಸ್ನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ಹಾಗೆ ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲೂ ಕೂಡ. ಸೊ ಎಲ್ಲರೂ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಇವಾಗ ಹೊರಡಬೇಕು, ಏಕೆಂದರೆ ಲೇಟ್ ಆಗಿಬಿಡುತ್ತೆ ಮತ್ತು ರಿಟರ್ನ್ ನಾವು ಮನೆಗೆ ಬರೋದು ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಪಲ್ಲವಿಗೂ ಕೂಡ ಬಾಯ್ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕೇಳಿದೆ ಅಂತ ಹೇಳು ಅಂತೇಳಿ ಇವಾಗ ನಾವು ಅಲ್ಲಿಂದ ಹೊರಗಡೆಗೆ ಬರ್ತಾಯಿದ್ದೀವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ಬಸಪ್ಪನ ಎಲ್ಲರನ್ನೂ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಗೊತ್ತಾ ದೇವ್ರ ದರ್ಶನ ಎಲ್ಲನೂ. ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ವರ್ಕ್ ಮಾಡ್ತಾರೆ ಗೊತ್ತಾ, ಅಂದರೆ ಸಿಬ್ಬಂದಿಗಳು ಪ್ರತಿಯೊಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ. ನಾವು ಮೊದಲನೇ ಸಲ ಹೋಗಿದ್ದೀವಿ, ನಮಗೇನು ಗೊತ್ತಾಗಲ್ಲ ಅನ್ನೋ ಥರ ಎಲ್ಲ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು, ಏನಾದಮೇಲೆ ಏನು ಮಾಡಬೇಕು ಅಂತ ಅವರೇ ಎಲ್ಲ ತೋರಿಸ್ಕೊಡ್ತಾರೆ. ಸೊ ಅದರಿಂದ ಹೋಗಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನೋಡಿದ್ರಿ ಅಲ್ಲ ಹೇಗೆ ದರ್ಶನ ಆಯಿತು ಅಂತ. ನಾವು ಬೆಳಗ್ಗೆನೇ ಬೇಗ ಬಂದಿದ್ದರಿಂದ ಎಲ್ಲ ಬೇಗ ಮುಗ್ದೋಯ್ತು. ಲೇಟ್ ಆಯಿತು ಅಂದರೆ ತುಂಬ ರಶ್ ಆಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ಆದಷ್ಟು ಬೇಗ ಎಲ್ಲರೂ ಬೆಳಗ್ಗೆನೇ ಎದ್ದು ಬಂದರೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನಿದ್ದೆಗೆಡಬೇಕು ಅಷ್ಟೇ. ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.